ಗುಡಿ ಒಳಗ್ ಹೋದ್ರ ಆ ದೇವ್ರು ನನ್ನ ನೋಡ್ತಾನಂತ ಹೊಂಟೀನಿ ಅನ್ನವ ಅರ್ಥನ ಹೇಳ. ಹಂಗ ನಾವೆಲ್ಲ ಕಣ್ಣಿದ್ದು ಬಸವ ತಾತ ಅನ್ನತಾವೆಲ್ಲ ನೆನಪಿಟ್ಟುಕೊಳ್ಬೇಕವ. ಅಂತ ಚನ್ನಬಸವ ತಾತನನ್ನ ಒಲಿಸಿ ಪೂಜಿಸಿ ಅವನ ಆಶೀರ್ವಾದವನ್ನು ಪಡ್ಕೊಂಡಂತ ನಮ್ಮ ಮಾಲಿ ಪಾಟೀಲ್ ಮನೆತನದ ನನ್ನ ಮೊನ್ನೆ ಒಂದು ಬುದ್ಧಿ ಹಂಗ ಸುಮ್ಮನೆ ಕುತ್ಕೊಂಡು ಗೀತೆ ಬರೋದು ಹಾಗೆ. ಇವರ ಈ ಮಾಲಿ ಪಾಟೀಲ್ ಮನೆತನ ಅಂದ್ರೆ ಉಣಸಾಕಾಗ್ಲಿ ಕೊಡಾಕಾಗ್ಲಿ ಅಪ್ಪೂರಿಗೆ ಗೊತ್ತಿಲ್ಲ ಏನ್ರಿ. ಕರೆ ಕರೆ ಒಂದ್ ವರ್ಷ ಏನಾರ ಇಲ್ಲಿದ್ದಂದ್ರೆ ಇದ್ದಿದ್ದ ಹಂಗೆ ಹರ್ಕೊಂಡು ಹೋಗ್ತೀವಿ ಒಟ್ಟ ನಾವು. ಅದ್ರಾಗ ರೋಡ್ನಾಗ ಏನಾರ ವಾಕಿಂಗ್ ಮಾಡ್ಬೇಕಂದ್ರೆ ಕಂಡಾಪಟ್ಟಿ ಗಾಡಿ ಅಡ್ಡಾಡ್ತಿರ್ತಾರೆ, ಅದು ಸಮಸ್ಯೆ. ಹೀಗಾಗಿ ಪ್ರಸಾದವನ್ನು ಮಾಡಿಸೋದಾಗಲಿ ಕೊಡಲಿಕ್ಕಾಗಿ ಬಹಳ ವಿಶೇಷವಾಗಿರುವಂತ ಸೇವಾ ಮನೋಭಾವ. ಆ ಗೀತೆಯನ್ನ ಬಹಳ ಭಕ್ತಿಯಿಂದ ತಾವೆಲ್ಲ ಸ್ವಲ್ಪ ಇನ್ನೊಮ್ಮೆ ಅದನ್ನ ಹಾಡಬೇಕು ಅನ್ನೋರು ಬಹಳಷ್ಟು ಮಂದಿ ಅಪೇಕ್ಷೆ. ನನಗೆ ಬಹಳ ಮಂದಿ ಹೇಳಿದ್ರು, ಇಲ್ಲರಪ್ಪ ಬಹಳ ಚಲೋ ಬರದ್ರಿ, ಬಹಳ ಚಲೋ ಬರದ್ರಿ ಅಂದ್ರು. ನನಗೂ ಯಾವಾಗಲೂ ಮುಗಿಸ್ರಿ ಬರೆಯೋದು, ಆದ್ರೆ ಎಲ್ಲವೂ ಬರೆಯಂಗಿಲ್ಲ. ಏನೇನೋ ಕುಂತು ಬರೋದು ಒಂದು ಸುಮಾರು 106 ವಚನ ಆಗಿದ್ದಾವೆ. ನಾನು ಬರೆದ ಒಂದು ಗೀತೆಗಳು 80 ಗೀತೆಗಳಾಗಿದ್ದಾವೆ. ಒಂದ್ ಸರಿ ಸುಮಾರು 160 ಪ್ರವಚನ ಮಾಲಿಕೆಯನ್ನ ಬರೆದಿದೆ. ಸ್ವಲ್ಪ ಖಾಲಿ ಕುಂತ ಬರೀತಿರ್ತೇನೆ ಹೆಂಗನ. ಅದೇನಂತಲ್ಲ ಮನುಷ್ಯಾಗ ಬರೀಬೇಕಂತ ಬರೀಬೇಕು. ನಮ್ಮನೆ ಹೇಳಿ ನಾವು ಬರೋದು ಬಹಳ ದೊಡ್ಡದಲ್ರಿ. ಆ ರಾಗ ರಸ ಇದೆ, ಸಾಹಿತ್ಯ ಕಸ ಅಂತ ರಾಗ ರಸ ಅಂತ. ಸಾಹಿತ್ಯ ಕಸ ಇತ್ತು ಸಾಹಿತ್ಯವನ್ನ ರಸ ಮಾಡೋನೇ ಸಂಗೀತಗಾರ. ಸಮ್ಯತ್ ಗೀತೆ ಇತಿ ಸಂಗೀತ ಅಂತ ಸಂಗೀತವನ್ನ ನಮ್ಮ ಗವಾಯಿಗಳು ಸಂಯೋಜನೆ ಮಾಡಿದ್ದಾರೆ. ಆ ಗೀತೆಯನ್ನ ತಾವೆಲ್ಲ ಒಂದು ಕ್ಷಣ ಕೇಳಿ ಕೊನೆಗೆ ಭೀಮಾಂಬಿಕ ತಾಯಿಯ ಒಂದೆರಡು ಪವಾಡಗಳನ್ನ ನಾವೆಲ್ಲ ಚಿಂತನವನ್ನು ಮಾಡಿ. ದಾನ ಧರ್ಮಕ್ಕೆ ಹೆಸರು ಷಣ್ಮುಖಪ್ಪ ಗೌಡರು, ಭಕ್ತಿವಂತರಪ್ಪ ಇವರು ಬಸವಣ್ಣ ಗೌಡರು. ಕರುಣೆ ಉಳ್ಳ ಕರುಣಾಮೂರ್ತಿ ಕರಣಪ್ಪ ಗೌಡರು. ಸಕ್ಕರೆಯಾತ ಸವಿ ಮಾತಿನ ಸಕ್ಕರಪ್ಪ ಗೌಡರು. ಎಂತ ಪುಣ್ಯವಂತರು ಕೆಲ್ಲೂರ ಮಾಲಿಗೌಡರು. ಎಂತ ಪುಣ್ಯವಂತರು ಕೆಲ್ಲೂರ ಮಾಲಿಗೌಡರು. ದೈವ ಧರ್ಮ ಮೂಲವೆಂದು ತಿಳಿದು ನಡೆದವರು, ತಿಳಿದು ಬದುಕಿದರು. ತಿಳಿದು ನಡೆದವರು, ತಿಳಿದು ಬದುಕಿದರು. ಎಂತ ಪುಣ್ಯವಂತರು ಕೆಲೂರ ಮಾಲಿಗೌಡರು. ಮಾಲಿ ಪಾಟೀಲ ಮನೆತನದ ಬಸವಂತರಾಯ ಗೌಡರು. ಮಾಲಿ ಪಾಟೀಲ ಮನೆತನದ ಬಸವಂತರಾಯ ಗೌಡರು. ಧರ್ಮ ಪತ್ನಿ ಅನ್ನಪೂರ್ಣೆ, ಧರ್ಮ ಪತ್ನಿ ಅನ್ನಪೂರ್ಣೆ ಬಸಮ್ಮ ಗೌಡಿಯವರು. ಧರ್ಮ ಪತ್ನಿ ಅನ್ನಪೂರ್ಣೆ ಬಸಮ್ಮ ಗೌಡಿಯವರು. ಇವರ ಪುಣ್ಯ ಧರ್ಮದಿ ನಾಲ್ವರು ಪುತ್ರ ರತ್ನರು. ಇವರ ಪುಣ್ಯ ಧರ್ಮದಿ ನಾಲ್ವರು ಪುತ್ರ ರತ್ನರು. 4 ದಿಕ್ಕಿಗೆ 4 ಹೆಸರು ಮಾಡಿದವರು, ಹೆಸರು ಮಾಡಿದವರು. ಎಂತ ಪುಣ್ಯವಂತರು ಕೆಲೂರ ಮಾಲಿಗೌಡರು. ಎಂತ ಪುಣ್ಯವಂತರು ಕೆಲೂರ ಮಾಲಿಗೌಡರು. ದಾನ ಧರ್ಮಕ್ಕೆ ಹೆಸರು ಷಣ್ಮುಖಪ್ಪ ಗೌಡರು. ದಾನ ಧರ್ಮಕ್ಕೆ ಹೆಸರು ಷಣ್ಮುಖಪ್ಪ ಗೌಡರು. ಭಕ್ತಿವಂತರಪ್ಪ ಇವರು ಬಸವಣ್ಣ ಗೌಡರು. ಭಕ್ತಿವಂತರಪ್ಪ ಇವರು ಬಸವಣ್ಣ ಗೌಡರು. ಕರುಣೆಯುಳ್ಳ ಕರುಣಮೂರ್ತಿ ಕರಣಪ್ಪ ಗೌಡರು. ಕರುಣೆಯುಳ್ಳ ಕರುಣಮೂರ್ತಿ ಕರಣಪ್ಪ ಗೌಡರು. ಸಕ್ಕರೆಯಾತ ಸವಿ ಮಾತಿ
ಮಾತಿನ ಸಕರಪ್ಪ ಗೌಡರು ಸಕ್ಕರೆಯಾದ ಸವಿ ಮಾತಿನ ಸಕರಪ್ಪ ಗೌಡರು ಎಂತ ಪುಣ್ಯವಾದರು ಕೆಲೂರ ಮಾಲಿ ಗೌಡರು ಎಂತ ಪುಣ್ಯವಾದರು ಕೆಲೂರ ಮಾಲಿ ಗೌಡರು ಆ ನಾಲ್ಕು ಮಂದಿ ಸೋದರರು ಕೂಡಿ ಮಾತನಾಡಿದರು ಶಾಪೂರ ಚರಬಸವನ ಬಳಿಗೆ ಹೋಗಿ ನಿಂತರು ನಾಲ್ಕು ಮಂದಿ ಸೋದರರು ಕೂಡಿ ಮಾತನಾಡಿದರು ಶಾಪೂರ ಚರಬಸವನ ಬಳಿಗೆ ಹೋಗಿ ನಿಂತರು ಎಲ್ಲೂರ ಗ್ರಾಮಕ್ಕೆ ನೀ ಬರಬೇಕು ಎಂದರು ಎಲ್ಲೂರ ಗ್ರಾಮಕ್ಕೆ ನೀ ಬರಬೇಕು ಎಂದರು ಹಠ ಮಾಡಿ ಗುರುವಿನ ಒಲಿಸಿಕೊಂಡು ಬಂದರು ಹಠ ಮಾಡಿ ಗುರುವಿನ ಒಲಿಸಿಕೊಂಡು ಬಂದರು ಎಂತ ಪುಣ್ಯವಂತರು ಕೆಲೂರ ಮಾಲಿಗೌಡರು ಎಂತ ಪುಣ್ಯವಂತರು ಕೆಲೂರ ಮಾಲಿಗೌಡರು ಆ ಚರಬಸವ ತಾತನ ಗುಡಿಯ ಕಟ್ಟಿಸಿದವರು ಚರಬಸವ ತಾತನ ಗುಡಿಯ ಕಟ್ಟಿಸಿದವರು ಯುಗಾದಿ ಅಮಾವಾಸ್ಯೆ ಪಾದಯಾತ್ರೆ ಮಾಡಿದರು ಚರಬಸವ ತಾತನ ಗುಡಿಯ ಕಟ್ಟಿಸಿದವರು ಯುಗಾದಿ ಅಮಾವಾಸ್ಯೆಗೆ ಪಾದಯಾತ್ರೆ ಮಾಡಿದರು ಪಂಚಮ ಶುಭ ದಿನದಿ ವ್ರತವ ನಡೆದರು ಪಂಚಮ ಶುಭ ದಿನದಿ ವ್ರತವ ನಡೆವರು ಎಲ್ಲೂರ ಗ್ರಾಮಕ್ಕೆ ಕೀರ್ತಿ ತಂದರು ಎಲ್ಲೂರ ಗ್ರಾಮಕ್ಕೆ ಕೀರ್ತಿ ತಂದರು ಶಶಿಧರ ಶಾಸ್ತ್ರಿಗಳು ಗೀತೆ ಬರೆದರು ಗೀತೆ ಬರೆದರು ಎಂತ ಪುಣ್ಯವಾದರು ಎಲ್ಲೂರ ಮಾಲಿಗೌಡರು ಎಂತ ಪುಣ್ಯವಾದರು ಎಲ್ಲೂರ ಮಾಲಿಗೌಡರು ದೈವ ಧರ್ಮ ಮೂಲವೆಂದು ತಿಳಿದು ಬದುಕಿದರು ತಿಳಿದು ನಡೆದವರು ತಿಳಿದು ಬದುಕಿದರು ತಿಳಿದು ನಡೆದವರು ಎಂತ ಪುಣ್ಯವಾದರು ಕೆಲೂರ ಮಾಲಿಗೌಡರು ಎಂತ ಪುಣ್ಯವಾದರು ಕೆಲೂರ ಮಾಲಿ